ಸಾರಿಗೆ ಮುಷ್ಕರದಲ್ಲಿ ಪಾಲ್ಗೊಂಡ ನೌಕರರಿಗೆ ನೋಟಿಸ್ ನೀಡಲಾಗಿದೆ. ವಿವಿಧ ನಿಗಮಗಳ ನೌಕರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ನೀಡಿದೆ ಸಾರಿಗೆ ನಿಗಮ. ಚಾಲಕ, ನಿರ್ವಾಹಕ ಸೇರಿ ಹಲವರು ಕೆಲಸಕ್ಕೆ ಗೈರಾಗಿದ್ರು. ಮುಷ್ಕರಕ್ಕೆ ಕರೆಯನ್ನ ನೀಡಿತ್ತು ಕೆಎಸ್ಆರ್ಟಿಸಿ ಸಂಘಟನೆಗಳು ಹಾಗೂ ಕಾರ್ಮಿಕರ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಇನ್ನು ಮುಷ್ಕರದಲ್ಲಿ ಪಾಲ್ಗೊಂಡ ನೌಕರರಿಗೆ ನೋಟಿಸ್ ನೀಡಲಾಗಿದೆ. ವಿವಿಧ ನಿಗಮಗಳ ನೌಕರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ನೀಡಿದೆ ಸಾರಿಗೆ ನಿಗಮ. ಚಾಲಕ, ನಿರ್ವಾಹಕ ಸೇರಿ ಹಲವರು ಕೆಲಸಕ್ಕೆ ಗೈರಾಗಿದ್ರು. ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗದೆ ಮಧ್ಯಾಹ್ನ ಕೆಲವರು ಹಾಜರಾಗಿದ್ರು. ಇನ್ನು ಕರ್ತವ್ಯಕ್ಕೆ ತಡವಾಗಿರೋದಕ್ಕೆ ಕಾರಣ ಏನು ಅಂತ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಸೂಕ್ತ ವಿವರಣೆ ನೀಡುವಂತೆ ಈ ಒಂದು ನೋಟಿಸ್ ಅನ್ನ ಕಳಿಸಲಾಗಿದೆ. ಮಧ್ಯಾಹ್ನವೂ ಬಾರದವರಿಗೆ ಶಿಸ್ತು ಕ್ರಮದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಎಸ್ಮಾ ಜಾರಿ ಇದ್ರೂ ಕೂಡ ಅನಧಿಕೃತವಾಗಿ ರಜೆ ಹಾಕಿದ್ದೀರಿ, ಗೈರಾಗುವ ಮೂಲಕ ಮುಷ್ಕರಕ್ಕೆ ಬೆಂಬಲ ನೀಡಿದ್ದೀರಿ, ನೌಕರರ ನಡತೆ ಹಾಗೂ ಶಿಸ್ತು ನಿಯಮಾವಳಿ ಉಲ್ಲಂಘಿಸಿದ್ದೀರಿ, ಸಂಸ್ಥೆಗೆ ಕೆಟ್ಟ ಹೆಸರು ಬರುವಂತೆ ಮಾಡಿದ್ದೀರಿ ಅಂತ ಕೆಲವರಿಗೆ ಈ ರೀತಿ ಬಿಸಿ ಮುಟ್ಟಿಸಿರುವಂಥದ್ದು. ಇನ್ನು ಭಯದ ವಾತಾವರಣ ಸೃಷ್ಟಿಸಿದ್ದಾರೆ, ಇದು ಸರಿಯಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳು ಹಾಗೂ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಒಂದು ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಮುಷ್ಕರದಲ್ಲಿ ಪಾಲ್ಗೊಂಡ ನೌಕರರಿಗೆ ಇದೀಗ ನೋಟಿಸ್ ನೀಡಿ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ಇನ್ನು ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗದೆ ಕೆಲವರು ಮಧ್ಯಾಹ್ನ ಹಾಜರಾಗಿದ್ರು. ಹೀಗಾಗಿ ಕರ್ತವ್ಯಕ್ಕೆ ಬರೋದಕ್ಕೆ ಲೇಟ್ ಆಗೋದಕ್ಕೆ ಏನು ಕಾರಣ ಎನ್ನುವಂತಹ ಕಾರಣಗಳನ್ನ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಸೂಕ್ತ ವಿವರಣೆ ನೀಡುವಂತೆ ಕಳಿಸಿರುವಂತಹ ನೋಟಿಸ್ ಇದು.